ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನಮಾನ ಪಡೆಯೋದಕ್ಕೆ ಮೊದಲು ಎಲ್ಲ ಕಸರತ್ತುಗಳಾಯಿತು. ಯಾವಾಗ ಸಚಿವ ಸ್ಥಾನ ಕನ್ಫರ್ಮ್ ಆಯಿತು ಆಗ ಖಾತೆಗೆ ಸಂಬಂಧಪಟ್ಟಂತೆ ಖ್ಯಾತೆ ಪ್ರಾರಂಭ ಆಯಿತು. ಖಾತೆ ಹಂಚಿಕೆ ಆಗಿದ್ದ ತಡ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಪ್ರಹಸನ ದೊಡ್ಡ ಮಟ್ಟದಲ್ಲಾಯಿತು. ಆದ್ರೆ ಅಸಲಿ ಕಾರಣ ಏನು? ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರಿನ ಜವಾಬ್ದಾರಿ ವಹಿಸಿದ್ದಕ್ಕೆ ಸಮಸ್ಯೆ ಆಯ್ತಾ? ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಸಪೋರ್ಟ್ಗೆ ಬೆಂಗಳೂರಿನ ಶಾಸಕರು ನಿಂತ್ಕೊಂಡ್ರ ಅನ್ನೋದು ಪ್ರಶ್ನೆ. ಎನಿವೆ, ಡಿ.ಕೆ. ಶಿವಕುಮಾರ್ ಸರ್ಕಾರದ ಮೊದಲ ಟ್ರಬಲ್ ನಿವಾರಣೆ ಆಗಿದೆ. ಜಲಸಂಪನ್ಮೂಲ ಖಾತೆ ಜೊತೆಗೆ ರಾಜ್ಯ ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಂಧಾನ ಸಭೆ ಯಶಸ್ವಿಯಾಗಿದೆ. ಜಲಸಂಪನ್ಮೂಲ ಜೊತೆಗೆ ರೆಡ್ಡಿ ಅವರಿಗೆ ಹೆಚ್ಚುವರಿ ಖಾತೆ ಕೊಡುವ ಸಾಧ್ಯತೆ ಕೂಡ ಇದೆ. ಆ ನಿರೀಕ್ಷೆಯಲ್ಲಿದ್ದಾರಂತೆ. ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಿದ್ದಕ್ಕೆ ವಿರೋಧ ಯಾಕೆ ಅನ್ನೋದೇ ಪ್ರಶ್ನೆ. ರೆಡ್ಡಿ ಬೆಂಬಲಕ್ಕೆ ನಿಂತ್ಕೊಂಡ್ಬಿಟ್ರ ಬೆಂಗಳೂರಿನಿಂದ ಗೆದ್ದ ಕಾಂಗ್ರೆಸ್ ಶಾಸಕರು? ಇಲ್ಲ, ನೀವೇ ಪಡ್ಕೊಳ್ಬೇಕಾಗಿತ್ತು ಆ ಖಾತೆ ಅಂತ. ಬೈರೇಗೌಡ ಬೇಡ, ರೆಡ್ಡಿ ಅವರಿಗೆ ಆ ಖಾತೆ ಕೊಡಿ ಅಂತ ಇರೋದು ಯಾಕೆ ಕಾಂಗ್ರೆಸ್ನ ಶಾಸಕರು? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಬೈರೇಗೌಡ ಖ್ಯಾತಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಪ್ರತಿಷ್ಠೆ ಆಗ್ತಾ ಇರೋದು ಯಾಕೆ? ಬೆಂಗಳೂರು ಸಮಸ್ಯೆಗಳ ಬಗ್ಗೆ ರಾಮಲಿಂಗಾರೆಡ್ಡಿ ಅವರಿಗೆ ಇಂಚಿಂಚು ಮಾಹಿತಿ ಇದೆ. ರಾಮಲಿಂಗಾರೆಡ್ಡಿ ಬೆಂಗಳೂರು ಉಸ್ತುವಾರಿ ಆದ್ರೆ ಕೈ ಶಾಸಕರಿಗೆ ಫುಲ್ ಖುಷಿ ಅಂತೆ. ಹಂಗಾಗಿ ಅವ್ರ ಬೆಂಬಲಕ್ಕೆ ಕಾಂಗ್ರೆಸ್ನ ಶಾಸಕರು ನಿಂತ್ಕೊಂಡಿದ್ದಾರೆ. ರೆಡ್ಡಿ ಅನುಭವ, ಹಿರಿತನ ಅಭಿವೃದ್ಧಿಗೆ ಸಹಕಾರಿ ಅನ್ನೋದು ಶಾಸಕರ ಅಭಿಪ್ರಾಯ ಆಗ್ತಾ ಇದೆ. ಮಾನವೀಯತೆ ನೆಲೆಗಟ್ಟಿನ ಮೇಲೆ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ಆಬ್ವಿಯಸ್ಲಿ ಹೌದು, ಜನಸಾಮಾನ್ಯರ ಹತ್ರ ಕೂಡ ಕೇಳಿದ್ರೆ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಇದೇ ಒಪಿನಿಯನ್ ಸಿಗುತ್ತೆ. ಜೊತೆಗೆ ಕೃಷ್ಣ ಬೈರೇಗೌಡ ಉಸ್ತುವಾರಿ ಆದ್ರೆ ಕಾಂಗ್ರೆಸ್ ಶಾಸಕರಿಗೆ ಕಷ್ಟ ಅಂತೆ. ಹಿರಿಯ ಸಚಿವನ ಮುಂದೆ ಕೈ ಚಾಚಿ ನಿಲ್ಲೋದಕ್ಕೆ ಹಿರಿಯ ಶಾಸಕರು ಸಂಕೋಚ ಪಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಕಾನೂನು ಪರಿಮಿತಿಯಲ್ಲೇ ಕೆಲಸ ಅನ್ನೋದು ಸಚಿವ ಕೃಷ್ಣ ಬೈರೇಗೌಡ ಅವರ ಭರಸೆ. ಬೈರೇಗೌಡ ಅವರ ಮೂಲಕ ಜಿಬಿಎ ಚುನಾವಣೆ ಗೆಲ್ಲೋದು ಬಹಳ ಕಷ್ಟ. ಹಂಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಜವಾಬ್ದಾರಿ ಕೊಟ್ರೆ ಒಳ್ಳೆಯದು ಅನ್ನೋದು ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ. ಹಂಗಾಗಿ ಅದೇ ವಿಚಾರಗಳನ್ನ ಪಕ್ಷದ ವೇದಿಕೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎನಿವೆ, ಖಾತೆ ಹಂಚಿಕೆ ಆಗಿ ಹೋಗಿದೆ. ಇದೇ ಅಸಮಾಧಾನ ಭುಗಿಲೆದ್ದಿತ್ತು. ಬಟ್ ಈಗ ಅದು ಸಮಾಧಾನ ಆಗಿದೆ. ಎಷ್ಟರ ಮಟ್ಟಿಗೆ ತಣ್ಣಗಾಗಿದೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ.